ಹಲೋ ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಸೆಷನ್ ಅಲ್ಲಿ 2 ಮಾರ್ಕ್ಸ್ ಬಯಾಲಜಿ ಎಕ್ಸಾಮ್ ನಲ್ಲಿ ಎಕ್ಸ್ಪೆಕ್ಟೆಡ್ ಕಾನ್ಸೆಪ್ಟ್ಸ್ ಅಥವಾ ಯಾವ ರೀತಿಯ ಪ್ರಶ್ನೆಯನ್ನ ಕೇಳಬಹುದು ಅಂತ ನೋಡೋಣ. ಫಾರ್ ದಿಸ್ ಅ ವೆರಿ ಗುಡ್ ಬೆಂಚ್ ಮಾರ್ಕ್ ಇಸ್ ಮಾಡೆಲ್ ಕ್ವೆಶನ್ ಪೇಪರಿನ ಒಂದು ಕಂಪ್ಯಾರಿಸನ್ ಮಾಡೋದು. ನಮ್ಮ ಹತ್ರ ಬ್ಲೂ ಪ್ರಿಂಟ್ ಇದೆ, ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ನಮ್ಮ ಹತ್ರ ಬ್ಲೂ ಪ್ರಿಂಟ್ ಇದೆ, ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಬಟ್ ರಿಮೆಂಬರ್ ಒನ್ ಥಿಂಗ್, ಕ್ವೆಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ ಬ್ಲೂ ಪ್ರಿಂಟ್ ಅನ್ನ ಎಕ್ಸಾಕ್ಟ್ ಫಾಲೋ ಮಾಡಲೇಬೇಕಂತಿಲ್ಲ. ಅದರ ರೂಲ್ಸ್ ಅನ್ನ 100% ಫಾಲೋ ಮಾಡ್ತಾರೆ. ಎರಡು ಮೇಜರ್ ರೂಲ್ ಅನ್ನ ಹೇಳ್ತೀನಿ, ವಿಚ್ ವಿಲ್ ಹೆಲ್ಪ್ ಯು ಈಸ್ ಯೋರ್ ಟೆನ್ಷನ್. ಒಂದು, ಅವರು ಒಂದು ಕ್ವೆಶನ್ ಅನ್ನ ಇವಾಗ ಸಪೋಸ್ 5 ಮಾರ್ಕ್ ಕ್ವೆಶನ್ಸ್ ಅನ್ನ 1+2+2 ಅಂತ ಕೇಳಿದ್ರು ಅನ್ಕೊಳ್ಳಿ. ಇಟ್ ಹ್ಯಾಸ್ ಟು ಬಿ ಫ್ರಮ್ ದ ಸೇಮ್ ಚಾಪ್ಟರ್. ಅದು ಒಂದು ಒಳ್ಳೇದು. ಇಲ್ಲಿದ್ರೆ ಕನ್ಫ್ಯೂಷನ್ ಆಗುತ್ತೆ, ಅಷ್ಟೆಲ್ಲ ಬರಿಬೇಕು, ಯೋಚನೆ ಮಾಡಬೇಕು ಅಂತ ಹೇಳಿದಾಗ. ಇನ್ನೊಂದು ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಡಯಾಗ್ರಾಮ್ ಕೇಳಿದ್ರೆ ಎಕ್ಸ್ಪ್ಲನೇಷನ್ ಕೇಳಲ್ಲ, ಎಕ್ಸ್ಪ್ಲನೇಷನ್ ಕೇಳಿದ್ರೆ ಡಯಾಗ್ರಾಮ್ ಕೇಳಲ್ಲ ಒಟ್ಟಿಗೆ. ಯಾಕಂದ್ರೆ ನಮ್ಮ PU ಕ್ವೆಶನ್ ಬ್ಯಾಂಕ್ ಅಲ್ಲಿ ಅಂಥ ಪ್ರಶ್ನೆಗಳಿವೆ, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ಲೇನ್ ಅನ್ನೋ ಥರ. ಬಟ್ ಯೂಶ್ವಲಿ ಕ್ವೆಶನ್ ಪೇಪರ್ ಅಲ್ಲಿ ಅಂಥದ್ದು ಎರಡು ಒಟ್ಟಿಗೆ ಹೋಗೋ ಥರ ಅವರು ಕೇಳಲ್ಲ. ಓಕೆ, ಹಾಟ್ಸ್ ತುಂಬ ಮಕ್ಕಳು ಹೆದರ್ಕೊಂತೀರ, ಅದ್ರ ಬಗ್ಗೆ ಕೂಡ ಆಮೇಲೆ ಮಾತಾಡ್ತೀನಿ. ಫಾರ್ ನಾವ್ ವಿ ವಿಲ್ ಟಾಕ್ ಅಬೌಟ್ 2 ಮಾರ್ಕ್ ಕ್ವೆಶನ್ಸ್, ಎಲ್ಲಿಂದ ಕೇಳ್ತಾರೆ ಅಂಡ್ ಯಾವ ರೀತಿ ಕೇಳ್ತಾರೆ. ನೀವು ಒಂದು ಕಂಪ್ಯಾರಿಸನ್ ಮಾಡಿ ನೋಡಿ. ಓಕೆ, ವೆನ್ ಯು ಡೂ ಅ ಕಂಪ್ಯಾರಿಸನ್ ಯು ವಿಲ್ ರಿಯಲೈಸ್ ಸಮಥಿಂಗ್. ಏನು ಅಂತಂದ್ರೆ, ಹಿಯರ್ ಇಫ್ ಯು ಕ್ಯಾನ್ ಸಿ ಹಿಯರ್ ಒಂದು ಡಯಾಗ್ರಾಮ್. ಓಕೆ, ಒಂದು ಡಯಾಗ್ರಾಮ್ ಕೇಳಿದ್ದಾರೆ. ಇಫ್ ಯು ಕಮ್ ಆನ್ ಟು ದಿಸ್ ಸೈಡ್, ಇಲ್ಲೊಂದು ಡಯಾಗ್ರಾಮ್ ಕೇಳಿದ್ದಾರೆ, ಇಲ್ಲೊಂದು ಡಯಾಗ್ರಾಮ್ ಕೇಳಿದ್ದಾರೆ. ಸೊ 2 ಮಾರ್ಕ್ ಕ್ವೆಶನ್ಸ್ ಅಲ್ಲಿ ಒಂದು 2 ಮಾರ್ಕ್ ಡಯಾಗ್ರಾಮ್ ಕೇಳ್ತಾರೆ. ಮೋಸ್ಟ್ ಲೈಕ್ಲಿ ಫ್ರಾಮ್ ದ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇರಬಹುದು, ಅಥವಾ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇಂದ ಈ ಡಯಾಗ್ರಾಮ್ ಬರಬಹುದು. 2 ಮಾರ್ಕಿಗೆ ಕೇಳುವಂತಹ ಡಯಾಗ್ರಾಮ್ಸ್ ಯಾವುದು? ಆಸ್ ಯು ಸಿ, ಪೋಲನ್ ಗ್ರೇನಿನ ಡಯಾಗ್ರಾಮ್ ಅನ್ನ ಕೇಳಬಹುದು ಅವರು. ದೇ ಕ್ಯಾನ್ ಆಸ್ಕ್ ಯು ನ್ಯೂಕ್ಲಿಯೋಸೋಮ್ ಡಯಾಗ್ರಾಮ್ ಫ್ರಮ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಓಕೆ, ಸೊ ಇದು ಡಯಾಗ್ರಾಮ್ ಬೇಸ್ಡ್ ಏನಂತಾರೆ ಕ್ವೆಶನ್ಸ್ 2 ಮಾರ್ಕ್ಸ್ಗೆ ಯಾವ ಚಾಪ್ಟರ್ ಇಂದ ಎತ್ಕೊಳ್ಬಹುದು ಅನ್ನೋದು ಪ್ರಶ್ನೆ. ಓಕೆ, ಇನ್ನೊಂದು ಪಾಸಿಬಿಲಿಟಿ ಇದೆ 2 ಮಾರ್ಕಿಗೆ ಕೇಳೋವಂಥದ್ದು, ದಟ್ ಇಸ್ ಪಿರಮಿಡಿನ ಡಯಾಗ್ರಾಮ್. ಈ ಮಾಡೆಲ್ ಪೇಪರ್ ಅಲ್ಲಿ ಇಲ್ಲ, ಹೌದು, ಬಟ್ ನಮ್ಮ ಇಕೋ ಸಿಸ್ಟಮ್ ಅಲ್ಲಿ ಪಿರಮಿಡ್ಸ್ ಆಫ್ ಎನರ್ಜಿ, ಬಯೋಮಾಸ್ ಅಥವಾ ನಂಬರ್, ಸೊ ಅದನ್ನ ಅಡಿಷನಲ್ ಆಗಿ ಆಡ್ ಮಾಡ್ತಾ ಇದ್ದೀನಿ ನಾನು. ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಇಲ್ಲ. ಸೊ ಒಂದು ವೇಳೆ ಅವರು ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಅಂತ ಕೇಳಿದ್ರೆ ಪಿರಮಿಡ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಬಹುದು. ಒಂದು ಪಿರಮಿಡ್ಸ್ ಆಯ್ತು ಫ್ರಮ್ ದ ಇಕಾಲಜಿ ಪಾರ್ಟ್. ಇನ್ನೊಂದು ಪಾಪ್ಯುಲೇಷನ್ ಪಿರಮಿಡ್ ಇದೆಯಲ್ವಾ, ಸ್ಟೇಬಲ್, ಡಿಕ್ಲೈನಿಂಗ್ ಅಥವಾ ಎಕ್ಸ್ಪ್ಯಾಂಡಿಂಗ್ ಪಾಪ್ಯುಲೇಷನ್ ಪಿರಮಿಡ್. ಈ ಎರಡನ್ನ 2 ಮಾರ್ಕಿಗೆ ಆಸ್ ಡಯಾಗ್ರಾಮ್ಯಾಟಿಕ್ ಕ್ವೆಶನ್ ಕೇಳೋ ಚಾನ್ಸ್ ಇದೆ. ಅದರ್ ದೆನ್ ದ ಮಾಡೆಲ್ ಪೇಪರ್ ದಟ್ ಐ ಕ್ಯಾನ್ ಟೆಲ್ ಯು, ಇದನ್ನ ಎಕ್ಸ್ಪೆಕ್ಟ್ ಮಾಡಿ ಅನ್ನೋ ರೀತಿ. ದೀಸ್ ಆರ್ ದ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್. ನೆಕ್ಸ್ಟ್ ನೀವು ನೋಡಬಹುದು 2 ಮಾರ್ಕ್ಸ್ ಟಾಪಿಕ್ ಅಂತ ಬಂದಾಗ, ಲೆಟ್ ಅಸ್ ಟೇಕ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಒಂದು ಡಯಾಗ್ರಾಮ್, ಪೋಲನ್ ಇದು ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು. ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಈಗ ನಾನು ಹೋದ್ರೆ ಎಕ್ಸೈನ್, ಪೋಲನಿನ ಎಕ್ಸೈನ್ ಅಂದ್ರೆ ಸ್ಪೋರೋಪೋಲನಿನ ಬಗ್ಗೆ ಒಂದಷ್ಟು ಕ್ವೆಶನ್ ಕೇಳೋ ಚಾನ್ಸ್ ಇದೆ. ಫಾಸಿಲೈಸೇಷನ್ಗೆ ಸ್ಪೋರೋಪೋಲನಿನ್ ಹೆಲ್ಪ್ ಮಾಡುತ್ತೆ, ಅದರ ನೇಚರ್ ಏನು, ಸ್ಪೋರೋಪೋಲನಿನ್ ಟಫೆಸ್ಟ್ ಮೆಟೀರಿಯಲ್ ಎಲ್ಲಿ ಸಿಗೋದು, ವೈ ಇಸ್ ಇಟ್ ಕಾಲ್ಡ್ ಎಸ್ ಟಫೆಸ್ಟ್ ಮೆಟೀರಿಯಲ್ ಅಂಥದ್ದು. ಸೊ ಪೋಲನಿನ ಸುತ್ತ ಅಬೌಟ್ ದಿ ಎಕ್ಸೈನ್, ಇಂಟೈನಿನ ಬಗ್ಗೆ. ಸೊ ಎಕ್ಸೈನ್ ಮತ್ತೆ ಇಂಟೈನಿನ ವ್ಯತ್ಯಾಸ ಕೊಡಿ ವಿತ್ ರೆಸ್ಪೆಕ್ಟ್ ಟು ದ ಬಯೋಕೆಮಿಕಲ್ ಫೌಂಡ್, ಇದನ್ನು ಕೂಡ ಕೇಳೋ ಚಾನ್ಸ್ ಇದೆ. ನೆಕ್ಸ್ಟ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಸೀಡ್ ಮತ್ತೆ ಫ್ರೂಟ್ ಅನ್ನ ಕೇಳೋ ಚಾನ್ಸ್ ಇದೆ. ಸೀಡ್ಸ್ ಅಲ್ಲೂ ಎಲ್ಲ ನೋಡ್ಕೊಂಡು ಹೋಗಿ, ಅಂದ್ರೆ ಮೇಜರ್ಲಿ ಅಲ್ಲಿ ಕೇಳೋದು ಸೀಡ್ಸ್ ಅಲ್ಲಿ ಸ್ಟ್ರಕ್ಚರ್ ಒಂದು, ಇನ್ನೊಂದು ಎಂಡೋಸ್ಪರ್ಮಿಕ್ ಮತ್ತೆ ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್ ಇನ ಎಕ್ಸಾಂಪಲ್ ಅನ್ನ ಕೇಳೋ ಚಾನ್ಸ್ ಇದೆ. ಓಕೆ, ಫ್ರೂಟ್ಸ್ಗೆ ಅಂತ ಬಂದಾಗ ಫಾಲ್ಸ್ ಫ್ರೂಟ್ ಆಮೇಲೆ ಪಾರ್ಥೆನೋಕಾರ್ಪಿಕ್ ಫ್ರೂಟ್, ಇವು ಎರಡರ ಎಕ್ಸಾಂಪಲ್ಸ್ ಮತ್ತೆ ಡೆಫಿನೇಷನ್ ನೋಡ್ಕೊಂಡು ಹೋಗಿ. ಅಂಡ್ ದೆನ್ ಸೀಡ್ಸ್ಗೆ ಅಂತ ಬಂದಾಗ 2 ಮಾರ್ಕಿಗೆ ಅಪೋಮಿಕ್ಸಿಸ್ ಇನ ಡೆಫಿನೇಷನ್, ಹಾಗೆ ಅದರ ಜೊತೆ ದೇ ಕ್ಯಾನ್ ಇವನ್ ಆಸ್ಕ್ ಯು ಎಕ್ಸಾಂಪಲ್ ಕೇಳೋ ಚಾನ್ಸ್ ಕೂಡ ಇದೆ. ಸೊ ಮೋಸ್ಟ್ ಲೈಕ್ಲಿ ಬರೋ ಅಂತಹ ಟಾಪಿಕ್ಸ್ ಅನ್ನ ಹಾಕಿದೀವಿ. ಇದನ್ನ ಬಿಟ್ಟು ಇದನ್ನ ಓದಿದ್ರೆ ಮ್ಯಾಮ್ 70 on 70 ಬರುತ್ತಾ? ಚಾನ್ಸಸ್ ಆರ್ ಆಫ್ ಕೋರ್ಸ್ ಲೆಸ್, ಬಿಕಾಸ್ MCQ ಇದೆ. ವಿ ಆರ್ ಡಿಕೋಡಿಂಗ್ 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್. ಓಕೆ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಗೆ ಅಂತ ಬಂದಾಗ ಲಿಂಕೇಜ್ ರೀಕಾಂಬಿನೇಷನ್ ಮೇಲೆ 2 ಮಾರ್ಕಿಗೆ ಅದರ ಸುತ್ತ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡೋದು ಈಸಿ.
ಇನ್ನೊಂದು ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ ಪೆಡಿಗ್ರಿ ಸಿಂಬಲ್ಸಿನ ಮೇಲೆ ಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡೋದು ಫಾರ್ 2 marks ಇಸ್ ಕ್ವೈಟ್ ಈಸಿ. ಇಲ್ಲ ಅವರು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅನ್ನ ಸ್ಟೇಟ್ ಮಾಡಿ ಬೇಸ್ಡ್ ಆನ್ ಲೆಟಸ್ ಸೇ ಡೈಹೈಬ್ರಿಡ್ ಕ್ರಾಸ್, ಲಾ ಆಫ್ ಸೆಗ್ರಿಗೇಷನ್ ಅನ್ನ ಸ್ಟೇಟ್ ಮಾಡಿ ಬೇಸ್ಡ್ ಆನ್ ವಾಟ್ ಮೊನೋಹೈಬ್ರಿಡ್ ಕ್ರಾಸ್, ಹೀಗೂ ಕೇಳೋ ಚಾನ್ಸ್ ಇದೆ. ಬಟ್ ಎಸ್ 2 mark ಕ್ವೆಶನ್ಸ್ ಹೆಚ್ಚಾಗಿ ಲಿಂಕೇಜಿನ ಸುತ್ತ ಫಾರ್ಮ್ ಆಗೋದು ಅಥವಾ ರೀಕಾಂಬಿನೇಷನ್ ಅನ್ನೋದು ಅದರ ಸುತ್ತ. ಲಿಂಕೇಜ್ ರೀಕಾಂಬಿನೇಷನ್ ಅಲ್ಲಿ ಥಾಮಸ್ ಹಂಟ್ ಮಾರ್ಗನ್ ಕೊಟ್ಟಿರುವಂತ ಇದೇನಂತಾರೆ ಪರ್ಸೆಂಟೇಜ್ ಕ್ರಾಸ್ ಎ ಕ್ರಾಸ್ ಬಿ ಅಲ್ಲಿ ಪರ್ಸೆಂಟೇಜ್ ಗಳೇನ್ ಕೊಟ್ಟಿದ್ದಾರೆ ನೋಡಿ, ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಬಂದಾಗ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ನ ಮೆಥಡಾಲಜಿ ಕೇಳಿದ್ದಾರೆ. EST ಎಸ್ಟಿಮೇಟೆಡ್ ಎಕ್ಸ್ಪ್ರೆಸ್ ಸೀಕ್ವೆನ್ಸ್ ಟ್ಯಾಗ್ ಹಾಗೆ ಸೀಕ್ವೆನ್ಸ್ ಆನೋಟೇಷನ್. ಬರೀ ನೇಮ್ ಮಾಡ್ಲಿಕ್ಕೆ ಹೇಳೋದು ಅವರು, ಡೆಫಿನೇಷನ್ ಕೇಳಲ್ಲ. ಡೆಫಿನೇಷನ್ ಬಂದ್ರೆ ಬರ್ದ್ಬಿಡಿ, ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೇಮ್ ಅನ್ನ ಬರೀರಿ, ಶಾರ್ಟ್ ಫಾರ್ಮ್ ಬರೀಲಿಕ್ಕೆ ಹೋಗ್ಬೇಡಿ. ದೆನ್ ಹಿಯರ್ ನ್ಯೂಕ್ಲಿಯೋಸೋಮಿನ ಡೈಗ್ರಾಮ್ ಆಲ್ರೆಡಿ ಹೇಳಿದ್ದೀನಿ ನಾನು. ಹಿಯರ್ ಆಲ್ಸೋ ಸೇಮ್ ಥಿಂಗ್ ದೇ ಹ್ಯಾವ್ ರಿಪೀಟೆಡ್ ಫ್ರಮ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಬಂದಾಗ ನಿಮ್ಗೆ 2 marks ಗೆ ಕೇಳುವಂತಹ ಚಾನ್ಸ್ ಲೈಕ್ ವಿ ಹ್ಯಾವ್ ಸೀನ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಇಂದ ಅಲ್ಲಿ ಇಲ್ಲಿ ಏನಾದ್ರೂ ಪಿಕ್ ಮಾಡಬಹುದು. ಇನ್ನೊಂದು ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟಿನ ಸೇಲಿಯಂಟ್ ಫೀಚರ್ಸ್, ಲಾರ್ಜೆಸ್ಟ್ ನಂಬರ್ ಆಫ್ ಜೀನ್ಸ್ ಯಾವ ಕ್ರೋಮೋಸೋಮಿನ ಮೇಲೆ, ಸ್ಮಾಲೆಸ್ಟ್ ನಂಬರ್ ಆಫ್ ಕ್ರೋಮೋಸೋಮ್ ಯಾವ್ರದ ಮೇಲೆ, ದೆನ್ ಲಾರ್ಜೆಸ್ಟ್ ಜೀನ್ ಯಾವುದು, ಹ್ಯೂಮನ್ ಬಾಡಿಯಲ್ಲಿ ಎಷ್ಟು ಜೀನ್ಸ್ ಇವೆ, ಸೇಲಿಯಂಟ್ ಫೀಚರ್ಸ್ ಸ್ವಲ್ಪ ನೋಡ್ಕೊಂಡು ಹೋಗಿ. ಗೋಲ್ಸ್ ಅಷ್ಟು ನೋಡ್ಕೊಂಡಿಲ್ಲ ಅಂದ್ರೂ ಓಕೆ, ನೋಡ್ಕೊಂಡ್ರೆ ಒಳ್ಳೇದು, ಬಟ್ ಅಟ್ಲೀಸ್ಟ್ ಸೇಲಿಯಂಟ್ ಫೀಚರ್ಸ್ ನೋಡ್ಕೊಂಡು ಹೋಗ್ಬೇಕು. ಓಕೆನಾ? ಆಲ್ ರೈಟ್. ಸೊ 2 marks ಕ್ವೆಶನ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಇದ್ರ ಸುತ್ತ ಕ್ರಿಯೇಟ್ ಮಾಡೋ ಅಂತ ಚಾನ್ಸ್ ಇದೆ. ಇವೆಲ್ಯೂಷನ್ಗೆ ಬಂದಾಗ ಪ್ಲಾಂಟ್ ಎವಲ್ಯೂಷನ್, ಇವೆಲ್ಯೂಷನರಿ ರಿಲೇಶನ್ಶಿಪ್, ಅಗೇನ್ ಇವೆಲ್ಯೂಷನರಿ ರಿಲೇಶನ್ಶಿಪ್, ಹೋಮೋಲೋಗಸ್ ಆನಲೋಗಸ್ ಆರ್ಗನ್ಸ್ ಅಂಡ್ ಅದರ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ. ಓಕೆ, ಹ್ಯೂಮನ್ ಎವಲ್ಯೂಷನ್ ಅನ್ನ ಕೂಡ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹೋಗಿ. ಎಲ್ಲಿ ಯಾವ ಎವಲ್ಯೂಷನರಿ ಫಾರ್ಮಿನ ಏನ್ ಕ್ಯಾರೆಕ್ಟರಿಸ್ಟಿಕ್ ಇದೆ ಹೆಚ್ಚು ವಿವರವಾಗಿ ಕೊಡದೆ ಜಸ್ಟ್ ಕ್ರೇನಿಯಲ್ ಕೆಪಾಸಿಟಿ ಕೇಳಬಹುದು ಅವರು. ಸೊ ಇದನ್ನ ಜಸ್ಟ್ ನೋಡ್ಕೊಂಡು ಹೋಗಿ. ಬಿಕಾಸ್ ಹಿಯರ್ ವಿ ಆರ್ ಗಿವಿಂಗ್ ಯು ಅ ಕಂಪ್ಯಾರಿಸನ್ ಬೇಸ್ಡ್ ಆನ್ ಮಾಡೆಲ್ ಪೇಪರ್. ಯಾಕೆ ಮ್ಯಾಮ್? ಬಿಕಾಸ್ ಮೋಸ್ಟ್ ಆಫ್ ದ ಪೇಪರ್ಸ್ ಟಿಲ್ ನೌ ವಾಟ್ ಎವರ್ ವಿ ಹ್ಯಾವ್ ಸೀನ್ ಮಾಡೆಲ್ ಕ್ವೆಶನ್ ಪೇಪರ್ ಮೇಲೆನೆ ಬಂದಿರೋದು. ಸೊ ಇದನ್ನ ಥರೋ ಆಗಿ ನೋಡ್ಕೊಂಡು ಹೋಗಿ. ಲ್ಯಾಂಗ್ವೇಜ್ ಹೆಂಗ್ ಬೇಕಾದ್ರೂ ಅವ್ರ ಕ್ವೆಶನ್ ಚೇಂಜ್ ಮಾಡಬಹುದು, ಕಾಪಿ ಪೇಸ್ಟ್ ಮಾಡ್ಬೇಕಂತಿಲ್ಲ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ಗೆ ಅಂತ ಬಂದಾಗ ಸೆಕೆಂಡರಿ ಟ್ರೀಟ್ಮೆಂಟ್ ಕೇಳೋ ಚಾನ್ಸ್ ಕೂಡ ಇದೆ, ಪ್ರೈಮರಿ ಟ್ರೀಟ್ಮೆಂಟ್ ಕೇಳೋ ಚಾನ್ಸ್ ಕೂಡ ಇದೆ. ಪ್ರೈಮರಿ ಟ್ರೀಟ್ಮೆಂಟ್ ಅಲ್ಲಿ ಯಾವುದು ಮೆಥಡ್ ಇನ್ವಾಲ್ವ್ ಆಗಿದೆ. 2 marks ಅಲ್ಲಿ ಅವ್ರು ಡಿಸ್ಕ್ರಿಪ್ಟಿವ್ ಕ್ವೆಶನ್ ಕೇಳಲ್ಲ. ಸೊ ಸೀಕ್ವೆನ್ಷಿಯಲ್ ಫಿಲ್ಟ್ರೇಷನ್, ಸೆಡಿಮೆಂಟೇಷನ್ ಅಂತ ಬರೀತೀರಾ, 2 marks ನಿಮ್ಗೆ ಸಿಗುತ್ತೆ. ಇಲ್ಲ ಫ್ಲಾಕ್ ಮತ್ತೆ ಅದರ ಸಿಗ್ನಿಫಿಕೆನ್ಸ್ ಕೊಡಿ. ವಾಟ್ ಇಸ್ ಫ್ಲಾಕ್, ವಾಟ್ ಇಸ್ BOD ಕೂಡ ಕೇಳಬಹುದು. BOD ಆಲ್ಸೋ ವೆರಿ ಇಂಪಾರ್ಟೆಂಟ್. ಫ್ಲಾಕ್ ಅಂದ್ರೆ ಏನು, BOD ಅಂದ್ರೆ ಏನು, ಎಲ್ಲಿ ಯೂಸ್ ಆಗೋದು ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ, ಅದನ್ನ ಕೇಳಬಹುದು. ಆಮೇಲೆ ಇಲ್ಲಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ಗೆ ಅಂತ ಅಗೇನ್ ಬಂದಾಗ ಬಯೋಫರ್ಟಿಲೈಸರಿನ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ, ಫಂಗೈ 3 ನೋಡ್ಕೊಂಡು ಹೋಗ್ಬೇಕು. ಓಕೆ, ಇನ್ನೊಂದು ಕೇಳೋ ಚಾನ್ಸ್ ಇದೆ, ಇದು ಸ್ವಲ್ಪ ಟ್ರಿಕ್ಕಿ. ಬಟ್ ಫ್ಲಾಕ್ ಅಲ್ಲಿ ಬರುವಂತಹ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ರೆ ಹೆಟಿರೋಟ್ರೋಫಿಕ್. ಇದನ್ನೆಲ್ಲ ನಾವು ಒಂದು ಫಸ್ಟ್ ಮ್ಯಾರಥಾನ್ ಮಾಡಿದ್ವಿ ಸೂನ್ ಆಫ್ಟರ್ ಯೋರ್ ಕೆಮಿಸ್ಟ್ರಿ ಎಕ್ಸಾಮಿನೇಷನ್. ಈವ್ನಿಂಗ್ ಒಂದು ಮ್ಯಾರಥಾನ್ ಮಾಡಿದೀವಿ, ಅದರಲ್ಲಿ ಇದು ಎಲ್ಲ ಕ್ವೆಶನ್ಸ್ ಎಲ್ಲ ಕವರ್ ಆಗಿದೆ. ಅದು ಕೂಡ ಮಾಡೆಲ್ ಕ್ವೆಶನ್ ಪೇಪರ್ ನೋಡದೆ ಮಾಡಿರುವಂತಹ ಮೆಟೀರಿಯಲ್ ಅದು. ನಾವು ಲೈವ್ಗೆ ವಿ ಹ್ಯಾವ್ ಕವರ್ಡ್ ಆಲ್ ಆಫ್ ದಿಸ್, ಅದನ್ನು ಒಮ್ಮೆ ನೋಡ್ಕೊಳ್ಳಿ. ಸೊ ಹೆಟರೋಟ್ರೋಫಿಕ್ ಏರೋಬಿಕ್ ಬ್ಯಾಕ್ಟೀರಿಯಾ, ಇದನ್ನ ನೆನ್ಪಿಟ್ಕೊಳ್ಳಿ. ಒಂದು ವೇಳೆ ಎಲ್ಲಾದ್ರೂ ಕೇಳಿದ್ರು ದಿಸ್ ಇಸ್ ದಿ ಟೈಪ್ ಆಫ್ ಬ್ಯಾಕ್ಟೀರಿಯಾ. ಬಯೋಫರ್ಟಿಲೈಸರ್ ಆಲ್ರೆಡಿ ಹೇಳಿದೆ. ಎಕ್ಸಾಂಪಲ್ಸ್ ಅನ್ನ ನೀಟಾಗಿ ನೋಡ್ಕೊಂಡು ಹೋಗಿ, ಅದರ ಸುತ್ತ 2 marks ಕ್ರಿಯೇಟ್ ಮಾಡೋ ಚಾನ್ಸ್ ಇದೆ. ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಗೆ ಬಂದಾಗ ಎಕ್ಸಿಟು ಇನ್ಸಿಟು ಕನ್ಸರ್ವೇಷನ್ ವಿತ್ ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್. ಡೆಫಿನೇಷನ್ ಕೂಡ ಗೊತ್ತಿರಲೇಬೇಕು. ಇನ್ನೊಂದು ಎಕ್ಸಿಟು ಅಲ್ಲಿ ಅಡ್ವಾನ್ಸ್ಡ್ ಟೆಕ್ನಿಕ್ ಅಂತ ಕೇಳಿದ್ದಾರೆ. ಕ್ರಯೋಪ್ರಿಸರ್ವೇಷನ್ ಆಯ್ತಾ, ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ, ಕ್ರಯೋಪ್ರಿಸರ್ವೇಷನ್. ಸೊ ಅಡ್ವಾನ್ಸ್ಡ್ ಟೆಕ್ನಿಕ್ ಅಂತ ಕೇಳಿದಾಗ ಟಿಶ್ಯೂ ಕಲ್ಚರ್ ಆಯ್ತು. ಇದನ್ನು ಎರಡನ್ನ ನೋಡ್ಕೊಂಡು ಹೋಗಿ. ಕ್ವೆಶನ್ ಬ್ಯಾಂಕ್ ಅಲ್ಲಿ ಇದೆ, 2 marks ಕೊಡಿ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಈವಲ್ ಕ್ವಾರ್ಟೇಟ್ ಅನ್ನ ನೇಮ್ ಮಾಡಿ ಅದು. ಇನ್ನೊಂದು 2 mark ಕ್ವೆಶನ್ ವೆರಿ ಪಾಪ್ಯುಲರ್ ಇಸ್ ಲಿಸ್ಟ್ ದ ರೀಸೆಂಟ್ ಎಕ್ಸ್ಟಿಂಕ್ಷನ್ಸ್ ಅಂತ. ಕ್ವೇಗಾ, ಥೈಲಸಿನ್, ಡೋಡೋ, ಅದು ಓಕೆ, ಅದನ್ನ ನೋಡ್ಕೊಂಡು ಹೋಗಿ. ಸ್ಟೆಲ್ಲರ್, ಸೀಕಾವ್, ಅದ್ 4 ಎಕ್ಸಾಂಪಲ್ಸ್ ಅನ್ನ ನೋಡ್ಕೊಂಡು ಹೋಗಬಹುದು. ಸೊ ಇದು
overall 2 marks question that can be created from or important 2 marks concept ಇದೆಲ್ಲ ಒಂದು ಹೈಲೈಟ್ ಕೊಟ್ಟಿದ್ದೀನಿ. 100% ಇದೇ ಟಾಪಿಕ್ಸ್ ಇಂದ ಅವರು ಪಿಕ್ ಮಾಡೋ ಚಾನ್ಸ್ ಇದೆ. ಸೊ ಇಟ್ ವಿಲ್ ಮ್ಯಾಚ್ ಯುವರ್ 2 marks. ಈ 2 marks ಅನ್ನ ನೋಡ್ಕೊಂಡು ಹೋಗಿ. ಓಕೆ, ಫುಲ್ ಮಾರ್ಕ್ಸ್ ಬೇಕು ಅಂದ್ರೆ ನೀವು 100% ಎಲ್ಲವೂ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಬಟ್ these are the highlighted topics that we have taken, and I hope this helps you. All the best. Stay tuned for 3 marks, 5 marks and HOTS.